ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ಕೊಟ್ಟ ಮಾತು ಬಿಟ್ಟ ಬಾಣ, ಆತ್ಮಸಾಕ್ಷಿ, ಒಪ್ಪಂದ ವ್ಯಾಪಾರ. ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟದ ಪ್ರಹಸನಕ್ಕೆ ಅಂತಿಮ ತೆರೆ ಎಳೆಯುವ ಸಮಯ ಬಂದೇ ಬಿಡ್ತಾ. ರಾಹುಲ್ ಗಾಂಧಿ ಮಾಡಿದ ಆ ಒಂದೇ ಒಂದು ಮೆಸೇಜ್ ಇಷ್ಟು ದಿನದ ಆಟಕ್ಕೆ ಫುಲ್ ಸ್ಟಾಪ್ ಇಡಲಿದ್ಯಾ? ಸೋನಿಯಾ ಪುತ್ರ ಶಿವಕುಮಾರ್ಗೆ ನೀಡಿದ ಭರವಸೆ ಏನು? ದೆಹಲಿ ಅಂಗಳದಲ್ಲಿ ಬಾಲು ಯಾರ ಪಥ ಹೊಡೆಯಲಿದೆ ಹೈಕಮಾಂಡ್ ಗೋಲು? ಮತ್ತೆ ಕೊಟ್ಟ ಮಾತಿನ ಬಾಣ ಹೂಡಿದ್ದೇಕೆ ಬಂಡೆ? ಇದುವೇ ಈ ಹೊತ್ತಿನ ವಿಶೇಷ. ಶಿವ ಮೆಚ್ಚಿದ ಸಂದೇಶ. ನವೆಂಬರ್ ಕ್ರಾಂತಿಯ ಜ್ವಾಲೆ ದಿನದಿಂದ ದಿನಕ್ಕೆ ಕಾವು ಪಡೆಯುತ್ತಲೇ ಇದೆ. ಜ್ವಾಲೆಯ ಕಾವು ಆರದಂತೆ ನಿತ್ಯ ಒಬ್ಬರೊಬ್ಬರು ಅದಕ್ಕೆ ತುಪ್ಪವನ್ನ ಸುರಿಯುತ್ತಲೇ ಇದ್ದಾರೆ. ಜ್ವಾಲೆ ತಣಿಸುವ ಕಾರ್ಯ ಈಗ ಸಂಪೂರ್ಣವಾಗಿ ಗಾಂಧಿ ಕುಟುಂಬದ ಹೆಗಲಿಗೆ ಬಿದ್ದಿದೆ. ಆ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಕಾಂಗ್ರೆಸ್ನ ಸುಪ್ರೀಂ ನಾಯಕ ರಾಹುಲ್ ಗಾಂಧಿ. ರಾಹುಲ್ ಮಾಡಿದ ಆ ಒಂದು ಮೆಸೇಜ್ ರಾಜ್ಯ ರಾಜಕಾರಣಕ್ಕೆ ಹೊಸ ದಿಕ್ಕು ನೀಡಿತ. ಬಲಶಾಲಿಯಾಗಲು ನಿತ್ಯ ರಾಜಕೀಯ ಕಸರತ್ತಿನಲ್ಲಿ ತೊಡಗಿದ್ದ ಡಿಕೆಗೆ ಹೊಸ ಆನೆಬಲ ತಂದುಕೊಡ್ತಾ. ರಾಹುಲ್ ಮೆಸೇಜ್ನ ಮರ್ಮವೇನು? ವೇದಿಕೆಯಲ್ಲಿಯೇ ಮತ್ತೆ ಕೊಟ್ಟ ಮಾತಿನ ವಿಷಯ ಎತ್ತಿದ್ದೇಕೆ ಡಿಕೆ ಸಾಹೇಬ್? ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪರ್ವ ಶುರುವಾಯ್ತಾ? ಈ ಬಗ್ಗೆ ಎಲ್ಲಿದೆ ಆ ಡೀಟೇಲ್ಸ್? ಏನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ. ಅದೇ ವಿಶ್ವದಲ್ಲೇ ಒಂದು ಪವರ್. ಅದು ಅಬ್ಸರ್ವರ್ಸ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಹೈಕಮಾಂಡು ಮತ್ತು CLP ತೀರ್ಮಾನ. ಅದು ಏನಾದರೂ ತೀರ್ಮಾನ ಆಗಬೇಕಂದ್ರೆ ಆ ಒಂದು ಮಧ್ಯದಲ್ಲಿ ಆಗಬೇಕಾ ವಿನಃ ಬಾಕಿದೆಲ್ಲ ಊಹಾಪೋಹಗಳು. ವ್ಯಾಪಾರ ಅಂತ ನಾನು ಒಪ್ಪಕ್ಕೆ ತಯಾರಿಲ್ಲ. 5 ಜನದ ಮಟ್ಟಿಗೆ ಮಾತಾಗಿರ್ಬೋದು, ಆದರೆ ಅದರ ತೀರ್ಮಾನ ಆಗಿರ್ತಕ್ಕಂಥದ್ದು ಹೈಕಮಾಂಡು ಮತ್ತು CLP ಮಧ್ಯದಲ್ಲಿ. ಅಲ್ಲ ಸರ್, ಕೆಲವು ನಾಯಕರು ಸರ್ ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಇಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದು ಎಚ್ಚರಿಕೆನ ಬ್ಲ್ಯಾಕ್ ಮೇಲ್ ಯಾವ ರೀತಿ? ನೋಡಿ, ಯಾರು ಒಬ್ಬರಿಂದ ಪಾರ್ಟಿ ಇಲ್ಲ ನನ್ನಿಂದ ಪಾರ್ಟಿ ಅಂತ ಹೇಳಿದ್ರೆ ಅದನ್ನು ಯಾರು ಮಾಡಲಿಕ್ಕಾಗಲ್ಲ. ಈಗ ಸಿದ್ದರಾಮಯ್ಯ ಅವರು ಅದಂಥ ಒಂದು ಅಪಾರವಾದಂಥ ಕೊಡುಗೆ ನಮ್ಮ ಪಕ್ಷದಲ್ಲಿದೆ ಸುಮಾರು 2 ದಶಕದಿಂದ. ಅದಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಇತ್ತಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಧಗ ನಿತ್ಯವೂ ಜಾರಿಯಲ್ಲಿದೆ. ಎಲ್ಲವೂ ಬೂದಿ ಮುಚ್ಚಿದ ಕೆಂಡ. ಯಾವ ದಿಕ್ಕಿನಿಂದಲೂ ಗಾಳಿ ಬೀಸಿ ಬಂದರೂ ಕೆಂಡ ನಿಗಿ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ. ಡಿಕೆ ಶಿವಕುಮಾರ್ ಆಡಿದ ಮಾತು, ಕೊಟ್ಟ ಮಾತು, ಆತ್ಮಸಾಕ್ಷಿ ಹಾಗೂ 5-6 ಜನರ ನಡುವಿನ ವ್ಯಾಪಾರದ ಹೇಳಿಕೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ತಲ್ಲಣ ಉಂಟು ಮಾಡಿದೆ. ಕೊಟ್ಟ ಮಾತು ಮುಗಿದು ಇಟ್ಟ ಘಳಿಗೆ ಬಂದಾಗಿದೆ ಅಂತ ಡಿಕೆಶಿ ಹೈಕಮಾಂಡ್ಗೆ ಒಂದಲ್ಲ ಒಂದು ಮಾರ್ಗದಲ್ಲಿ ಮುಟ್ಟಿಸುತ್ತಲೇ ಇದ್ದಾರೆ. ನವೆಂಬರ್ ಕ್ರಾಂತಿಯ ಜ್ವಾಲೆ ಜೀವಂತವಾಗಿಡುವಲ್ಲಿ ನಿತ್ಯ ಒಂದೊಂದು ಕಸರತ್ತು ನಡೆಸುತ್ತಲೇ ಇದ್ದಾರೆ. ಅವರು ಬಿಟ್ಟ ಒಂದೊಂದೇ ಎಲ್ಲಾ ಬಾಣಗಳು ಗುರಿ ತಲುಪಿವೆ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅನ್ನೋ ಹೇಳಿಕೆ ಮೂಲಕ ಸ್ಪಷ್ಟವಾಗಿದೆ. ಯಾಕಂದ್ರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದಿಲ್ಲ. ಆದರೆ ನಿಮಗೆ ಒಂದು ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ. ಏನಿರೋದು ಹೈಕಮಾಂಡ್ ಮಾಡ್ತದೆ. ಖರ್ಗೆ ಅವರ ಈ ಒಂದೇ ಒಂದು ಹೇಳಿಕೆ ಕುರ್ಚಿ ಕದನವನ್ನ ದೆಹಲಿ ಅಂಗಳಕ್ಕೆ ಶಿಫ್ಟ್ ಮಾಡ್ತು. ಗಾಂಧಿ ಕುಟುಂಬವೇ ಇದಕ್ಕೆ ಇತಿಶ್ರೀ ಹಾಡಬೇಕು ಅಂತ ಹೇಳಿದ ಬಳಿಕ ರಾಜ್ಯದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತಿವೆ. ಡಿಕೆ ಶಿವಕುಮಾರ್ ಎಲ್ಲ ಶಾಸಕರ ಸಚಿವರ ಬೆಂಬಲ ಪಡೆಯಲು ಸಿದ್ದರಾಮಯ್ಯ ಆಪ್ತರು ಸೇರಿ ಬಹುತೇಕ ಪ್ರಭಾವಿ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಈ ಮೂಲಕ ನಾನು ನನ್ನ ಪಟ್ಟ ಬಿಡೋದಿಲ್ಲ ಅಂತ ಹೈಕಮಾಂಡ್ಗೆ ನೇರ ಸಂದೇಶ ಸಾರಿದ್ದಾರೆ. ರಾಜ್ಯ ಕುರ್ಚಿ ಕದನಕ್ಕೆ ದೆಹಲಿಯಲ್ಲಿ ಕ್ಲೈಮ್ಯಾಕ್ಸ್ ಫಿಕ್ಸ್. ಬುಧವಾರ ಸಭೆ ಸೇರಲಿರುವ ಇಡೀ ಗಾಂಧಿ ಕುಟುಂಬ. ರಾಜ್ಯದಲ್ಲಿ ಕುರ್ಚಿ ಕದನ ಬಿಡಿಸಿದಷ್ಟು ಸಿಕ್ಕುಗಳು ಹೆಚ್ಚುತ್ತಲೇ ಸಾಗುತ್ತಿವೆ. ಯಾರ ಮಧ್ಯಸ್ಥಿಕೆಯೂ ಸಮಾಧಾನದ ಮಾತುಗಳು ಸಂಧಾನಕ್ಕಾಗ್ಲಿ ಸಂಗ್ರಾಮಕ್ಕಾಗಿ ದಾರಿಯನ್ನ ಮಾಡಿಕೊಟ್ಟಿಲ್ಲ. ಉರಿಯುವ ಬೆಂಕಿ ಹಾಗೆಯೇ ಇದೆ. ಅದು ಉರಿಯುತ್ತಲೇ ಇರುವಂತೆ ಹಲವಾರು ನಾಯಕರು ಬಯಸ್ತಿದ್ದಾರೆ ಕೂಡ. ಹೀಗಾಗಿಯೇ ಪಟ್ಟದ ಫೈಟ್ ಈಗ ದೆಹಲಿಗೆ ಫಿಕ್ಸ್ ಆಗಿದೆ. ಇದಕ್ಕೊಂದು ಇತಿಶ್ರೀ ಹಾಡಲೆಂದೇ ಬುಧವಾರ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ.
ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಸಭೆ ನಡೆಸಿ ಒಂದು ನಿರ್ಧಾರಕ್ಕೆ ಬರಲಿದ್ದಾರೆ. ಇದರ ನಡುವೆಯೇ ಡಿಕೆ ಶಿವಕುಮಾರ್ಗೆ ಬಂದಿರುವ ಒಂದೇ ಒಂದು ಮೆಸೇಜ್ ಈಗ ಹಲ್ಚಲ್ ಎಬ್ಬಿಸಿದೆ. ಡಿಕೆಗೆ ಶುಭ ಗಳಿಗೆಯ ಸಮಯ ಟಿಕ್ ಟಿಕ್ ಅನ್ನಲು ಶುರು ಮಾಡಿದ್ಯಾ ಅನ್ನೋ ಸಂಶಯವನ್ನ ಸೃಷ್ಟಿ ಮಾಡಿದೆ. ಪ್ಲೀಸ್ ವೇಟ್, ಐ ವಿಲ್ ಕಾಲ್ ಯು. ಡಿಕೆಶಿ ಮೊಬೈಲ್ನಲ್ಲಿ ಮೂಡಿದ ರಾಹುಲ್ ಸಂದೇಶ. ಎಸ್, ಬುಧವಾರ ಕುಟುಂಬದ ಜೊತೆ ಮೀಟಿಂಗೂ ಮುನ್ನವೇ ರಾಹುಲ್ ಗಾಂಧಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮೆಸೇಜ್ ಮಾಡಿದ್ದಾರೆ. ಪ್ಲೀಸ್ ವೆಯ್ಟ್, ಐ ವಿಲ್ ಕಾಲ್ ಯು ಅಂತ. ಕೆಲವೇ ಕ್ಷಣಗಳಲ್ಲಿ ಕರೆ ಮಾಡ್ತೀನಿ, ವೆಯ್ಟ್ ಮಾಡಿ ಅಂತ ಮೆಸೇಜ್ ಮಾಡೋ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಹೊಸ ಬದಲಾವಣೆಯ ಪರ್ವಕ್ಕೆ ಮುನ್ನುಡಿಯಾಗಿ ಈ ಮೆಸೇಜ್ ಬಂತ ಅನ್ನೋ ಗುಸುಗುಸುಗಳು ಕೂಡ ಹರಿದಾಡ್ತಿವೆ. ದೆಹಲಿಗೆ ಹೋದಾಗ ಡಿಕೆಗೆ ಟೈಮ್ ಕೊಡದ ರಾಹುಲ್. ಬುಧವಾರ ಏಕಾಏಕಿ ಬಂಡೆಗೆ ಸಂದೇಶ ಕಳುಹಿಸಿದ್ದೇಕೆ? ಕೆಲವು ದಿನಗಳ ಹಿಂದಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಿದ್ರು. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ ರಾಹುಲ್ ಗಾಂಧಿ ಸಚಿವ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಲೂ ಹೇಳಲಾಗಿತ್ತು. ಆದರೆ ಇದೇ ವೇಳೆ ದೆಹಲಿಯಲ್ಲಿದ್ದ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿ ಮಾಡಲು ಸಜ್ಜಾಗಿದ್ರೂ ಕೂಡ ಅವರಿಗೆ ಭೇಟಿಗೆ ಅವಕಾಶ ನೀಡಿರಲಿಲ್ಲ. ಈಗ ಏಕಾಏಕಿ ವೆಯ್ಟ್ ಮಾಡಿ, ನಾನು ಕಾಲ್ ಮಾಡ್ತೀನಿ ಅಂತ ಮೆಸೇಜ್ ಮಾಡಿದ್ದು ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಅಚ್ಚರಿ ಬೆಳವಣಿಗೆ. ದಿಢೀರ್ ಭೇಟಿಯಾದ ಸತೀಶ್ ಜಾರಕಿಹೊಳಿ ಡಿಕೆಶಿ. ಎಸ್, ರಾಜ್ಯ ರಾಜಕಾರಣದಲ್ಲಿ ಈಗ ದಿನಕ್ಕೊಂದು ಅಚ್ಚರಿಯ ಬೆಳವಣಿಗೆಗಳು ನಡೆಯುತ್ತಿವೆ. ಈಗಾಗಲೇ ಡಿಕೆ ಶಿವಕುಮಾರ್ ಸಿದ್ದು ಆಪ್ತರಾದ ಜಮೀರ್ ಅಹ್ಮದ್ ಖಾನ್, ಪ್ರಿಯಾಂಕ್ ಖರ್ಗೆ, ಕೆಜೆ ಜಾರ್ಜ್ ಸೇರಿ ಹಲವು ನಾಯಕರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಇದರ ನಡುವೆಯೇ ಏಕಾಏಕಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. 1-to-1 ಸಭೆ ನಡೆಸಿದ ಪ್ರಭಾವಿ ನಾಯಕರು ಬರೋಬ್ಬರಿ 1 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಜೊತೆಯಾಗಿ ಕೆಲಸ ಮಾಡಬೇಕಿದೆ ಅಂತ ಉಭಯ ನಾಯಕರು ಅಧಿಕಾರ ಹಂಚಿಕೆಯ ವಿಚಾರವಾಗಿ ಗುಪ್ತ ಸಭೆಯಲ್ಲಿ ಮಾತನಾಡಿದ್ದಾರೆ. ಚರ್ಚೆ ಮಾಡೋದೇನು, ಅದು ಬೇರೆ ಪಕ್ಷದವರಾಗಿದ್ದರೆ ಅದು ಏನು ಭಾಳ ಮತ ಸಿಗ್ತಿತ್ತು. ನಮ್ಮ ಪಕ್ಷದವರು BJPನೋ JDSನೋ ಇನ್ಯಾರನ್ನೋ ಭೇಟಿ ಆದರೆ ಅದು ಚರ್ಚೆ ಆಗ್ಬೋದಿತ್ತು. ನಮ್ಮ ಪಕ್ಷ ಅಧ್ಯಕ್ಷರು ನಮ್ಮ DCM ಭೇಟಿ ಆಗೋದ್ರಲ್ಲಿ ಅಂತ ಮಹತ್ವ ಪಡೆಯುವಂಥ ಏನು ವಿಷಯ ಇಲ್ಲ ಅಂತ ನನ್ನ ಭಾವನೆ. ಈಗ ಸುಮಾರು ಜನ ಎಲ್ಲರೂ ಭೇಟಿಯಾಗಿದ್ದಾರೆ. ಈಗ ಮತ್ತೆ ಈಗ ಎಲ್ಲರನ್ನೂ ಭೇಟಿಯಾಗಿದ್ದಾರೆ ಅವರು. ಮುಂದೆ ಅದಕ್ಕೆ ಮತ್ತು ಎಲ್ಲ ಸಚಿವರನ್ನ, ಎಲ್ಲ ಲೀಡರನ್ನ ಭೇಟಿಯಾಗಿದ್ದಾರೆ ಅವರು. ಭೇಟಿಯಾಗಿಲ್ಲತ್ತೇನಿಲ್ಲ, ಕೊನೆಯದಾವ ಬಹುಶಃ ನಾ ಇರಬೇಕಷ್ಟೇ. ಅದನ್ನೇ ಏನೋ ನಿಮ್ಗೆ ಈಗ ಸಿಕ್ಕಿದೆ, ಕೊನೆಯದಾವ ನಾನಿದ್ದೀನಿ. ಎಲ್ಲರಿಗೂ ಭೇಟಿಯಾಗಿದ್ದಾರೆ ಅವರು. ರಾಹುಲ್ ಗಾಂಧಿ ಭೇಟಿಯಾಗಿ ಬಂದ ಪ್ರಿಯಾಂಕ್. ಸಿದ್ದು ಬೆಂಬಲಿಗರ ಹೇಳಿಕೆಗೆ ಖರ್ಗೆ ಕೊಟ್ರು ತಿರುಗೇಟು. ಮಂಗಳವಾರ ದೆಹಲಿಗೆ ತೆರಳಿ ಬೆಂಗಳೂರಿಗೆ ಆಗಮಿಸಿದ ಪ್ರಿಯಾಂಕ್ ಖರ್ಗೆ ಬಳಿಕ ಸಿಎಂ ಸಿದ್ದರಾಮಯ್ಯ ಜೊತೆಗೂ ಮಾತುಕತೆ ನಡೆಸಿದ್ದಾರೆ. ದೆಹಲಿಗೆ ಹೋಗಿದ್ದು ವೋಟ್ ಚೋರಿ ಬಗ್ಗೆ ಹೇಗೆ ಏನು ಅಂತ ಚರ್ಚೆ ಮಾಡಿದ್ದೇವೆ. ರಾಜ್ಯದಲ್ಲಿ ಉದ್ಭವವಾಗಿರುವ ಕುರ್ಚಿ ಕದನವನ್ನ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡುತ್ತೆ ಅಂತ ಹೇಳೋದ್ರ ಜೊತೆಗೆ ಬಸವರಾಜ ರಾಯರೆಡ್ಡಿ ಸೇರಿ ಹಲವರ ಹೇಳಿಕೆಗೆ ಕಿಡಿಕಾರಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಇಲ್ಲದೆ ಪಾರ್ಟಿನೇ ಇಲ್ಲ ಅಂದವರಿಗೂ ತಿರುಗೇಟು ನೀಡಿದ್ದಾರೆ. ಕೆಲವು ನಾಯಕರು ಸರ್ ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಇಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದು ಎಚ್ಚರಿಕೆನ ಬ್ಲ್ಯಾಕ್ ಮೇಲ್ ಯಾವ ರೀತಿ? ನೋಡಿ, ಯಾರು ಒಬ್ಬರಿಂದ ಪಾರ್ಟಿ ಇಲ್ಲ, ನನ್ನಿಂದ ಪಾರ್ಟಿ ಅಂತ ಹೇಳಿದ್ರೆ ಅದನ್ನು ಯಾರೂ ಮಾಡಲಿಕ್ಕಾಗಲ್ಲ. ಈಗ ಸಿದ್ದರಾಮಯ್ಯ ಅವರು ಅದಂಥ ಒಂದು ಅಪಾರವಾದಂಥ ಕೊಡುಗೆ ನಮ್ಮ ಪಕ್ಷದಲ್ಲಿದೆ ಸುಮಾರು 2 ದಶಕದಿಂದ. ಅದಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಇತ್ತಲ್ಲ. ಆಮೇಲೆ ದೇರ್ ಈಸ್ ನೋ ಡಿಬೇಟ್. ಇವಾಗ ಸಿದ್ದರಾಮಯ್ಯ ಸಾಹೇಬ್ರ ಅವ್ರದ್ದಾದಂಥ ಒಂದು ಛಾಪು ಇಡೀ ರಾಜ್ಯದ ಎಲ್ಲ ಸಮಾಜದ ಜನರ ಮೇಲೂ ಇದೆ. 5 ಜನರ ವ್ಯಾಪಾರ ಹೇಳಿಕೆ ನಾನು ಒಪ್ಪಲ್ಲ. ಡಿಕೆ ಶಿವಕುಮಾರ್ ಹೇಳಿಕೆಗೆ ಬಿಕೆ ಹರಿ ಕೌಂಟರ್. ಇನ್ನು ನಾಯಕತ್ವ ಹಂಚಿಕೆ ಅನ್ನೋದು 5-6 ಜನರ ನಡುವೆ ನಡೆದ ವ್ಯಾಪಾರ ಅಂತ
ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 5-6 ಜನರ ನಡುವೆ ನಡೆದ ವ್ಯಾಪಾರ ಅಂತ ನಾನು ಒಪ್ಪೋದಿಲ್ಲ. ಸಿಎಂ ಆಯ್ಕೆ ಮಾಡುವಾಗ ಅಬ್ಸರ್ವರ್ಸ್ ಬಂದಿದ್ರು ಮತ್ತು ಸಿಎಲ್ಪಿ ಇತ್ತು, ಅವರು ತೀರ್ಮಾನ ಮಾಡಿದ್ದಾರೆ. ಆ ಒಂದು ಮಧ್ಯದಲ್ಲಿಯೇ ತೀರ್ಮಾನ ಆಗಬೇಕೇ ಹೊರತು ಬಾಕಿ ಎಲ್ಲವೂ ಊಹಾಪೋಹ. 5-6 ಜನರ ವ್ಯಾಪಾರ ಅನ್ನೋದನ್ನ ನಾನು ಒಪ್ಪಲ್ಲ ಅಂತ ಹೇಳೋ ಮೂಲಕ ಡಿಕೆಶಿಗೆ ಕೌಂಟರ್ ಕೊಟ್ಟಿದ್ದಾರೆ. ವ್ಯಾಪಾರ ಅಂತ ನಾನು ಒಪ್ಪಕ್ಕೆ ತಯಾರಿಲ್ಲ. 5 ಜನದ ಮಟ್ಟಿಗೆ ಮಾತಾಗಿರ್ಬೋದು, ಆದರೆ ಅದರ ತೀರ್ಮಾನ ಆಗಿರ್ತಕ್ಕಂಥದ್ದು ಹೈಕಮಾಂಡು ಮತ್ತು CLP ಮಧ್ಯದಲ್ಲಿ. ಆ ಥರ ತೀರ್ಮಾನ ಆಗಿದ್ರೆ ಇವರು CLPನಲ್ಲಿ ಹೇಳ್ಬೋದಿತ್ತಲ್ಲ ಈ ಥರ ತೀರ್ಮಾನ ಆಗಿದೆ ಅಂತೇಳಿ. ಆದ್ದರಿಂದ ಪಕ್ಷಕ್ಕೆ ಎಲ್ಲರೂ ಸಹ ದುಡಿದಿದ್ದಾರೆ, ದೊಡ್ಡ ದೊಡ್ಡ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ದುಡಿದಿದ್ದಾರೆ. ಆದ್ದರಿಂದ ನಾವು ಈಗಿನ ಕಾಲಘಟ್ಟದಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕೇ ವಿನಃ ಇದು ಪವರ್ ಸ್ಟ್ರಗಲ್ ಆಗಬಾರ್ದು. ನಾಯಕತ್ವ ಬದಲಾವಣೆ, ಸಿಎಂ ಚೇಂಜ್, ನವೆಂಬರ್ ಕ್ರಾಂತಿ ಇವೆಲ್ಲವೂ ಕೂಡ ಕಳೆದ 3 ತಿಂಗಳಿನಿಂದ ವಿಪರೀತ ಎನಿಸುವಷ್ಟು ಚರ್ಚೆಗೆ ಬಂದಿದೆ. ಹೈಕಮಾಂಡ್ ಅಖಾಡಕ್ಕಿಳಿಯದೆ ಇಲ್ಲಿ ಸದ್ಯಕ್ಕೆ ಯಾವುದು ಬದಲಾವಣೆ ಆಗುವುದು ಕಷ್ಟ ಅನ್ನೋದು ನಿಶ್ಚಿತವಾಗಿದೆ. ಇದೇ ಸಮಯದಲ್ಲೇ ಡಿಕೆ ಶಿವಕುಮಾರ್ ತುಂಬಿದ ವೇದಿಕೆಯಲ್ಲಿ ಹಳೆ ಬಾಣವನ್ನೇ ಹೊಸದಾಗಿ ಪ್ರಯೋಗಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪರ್ವ ಆರಂಭವಾಯ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಡಿಕೆಶಿ ಹೇಳಿದ್ದೇನು? ರಾಜೀನಾಮೆ ಪರ್ವದ ಬಗ್ಗೆ ಅನುಮಾನಗಳು ಹುಟ್ಟಿದ್ದೇಕೆ? ತಾರ್ಕಿಕ ಅಂತ್ಯಕ್ಕೆ ದೆಹಲಿಯಲ್ಲಿ ನಿಗದಿಯಾದ ಮುಹೂರ್ತ ಯಾವುದು? ಕೊಟ್ಟ ಮಾತು, ಸಿಕ್ಕ ಅವಕಾಶಗಳಲ್ಲೆಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ದಾಳುವನ್ನ ಉರುಳಿಸ್ತಾ ಇದ್ದಾರೆ. ಅಂದು ಕೊಟ್ಟ ಮಾತು ಈಡೇರುವ ಕಾಲ ಬಂದಿದ್ಯಾ? ರಾಹುಲ್ ಗಾಂಧಿ ಎದುರು ಮಲ್ಲಿಕಾರ್ಜುನ್ ಕೊಟ್ಟ ವರದಿ ಏನು? ಕುರ್ಚಿ ಫೈಟ್ಗೆ ಗುರುವಾರವೇ ತೆರೆ ಬೀಳುತ್ತಾ? ಡಿಕೆಶಿ ಭೇಟಿ ಬೆನ್ನಲ್ಲಿಯೇ ತಮ್ಮದೇ ರಣತಂತ್ರ ಹೆಣೆಯಲು ಸಜ್ಜಾದ್ರ ಸಾಹುಕಾರ? ಕಾಂಗ್ರೆಸ್ನಲ್ಲಿ ಡಿಕೆಶಿ ಬೆಂಬಲಿಸಲು ಶುರುವಾಯ್ತಾ ರಾಜೀನಾಮೆ ಪರ್ವ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಏನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಕೊಟ್ಟ ಮಾತನ್ನು ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅನ್ನೋ ಪುಣ್ಯಕೋಟಿ ಸಾಲನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ಉಲ್ಲೇಖ ಮಾಡುತ್ತಾ ಹೈಕಮಾಂಡ್ಗೆ ನೆನಪಿಸುವುದನ್ನ ಮರೆಯುತ್ತಿಲ್ಲ. ಒಂದು ರೀತಿ ಇದು ತಮ್ಮ ಹಕ್ಕೊತ್ತಾಯದ ಜೊತೆಗೆ ಹೈಕಮಾಂಡ್ಗೆ ಕೊಟ್ಟ ಮಾತು ಉಳಿಸಿ ನೈತಿಕತೆಯನ್ನ ಮೆರೆಯಿರಿ ಅನ್ನೋ ಸಂದೇಶವನ್ನ ದಾಟಿಸುತ್ತಿದ್ದಾರೆ. ಸಂವಿಧಾನ ರಕ್ಷಣೆ ದಿನ ಸಭೆಯಲ್ಲಿಯೇ ಕೊಟ್ಟ ಮಾತು. ಮತ್ತೊಮ್ಮೆ ಕೊಟ್ಟ ಮಾತಿನ ಬಗ್ಗೆ ಉಲ್ಲೇಖಿಸಿದ ಡಿಕೆಶಿ. ಬುಧವಾರ ಸಂವಿಧಾನ ದಿನ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಜೊತೆ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್ ಮತ್ತೆ ಕೊಟ್ಟ ಮಾತಿನ ಬಗ್ಗೆ ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡುವ ಮೂಲಕ ಪರೋಕ್ಷವಾಗಿ ಸಿದ್ದು ಹಾಗೂ ಹೈಕಮಾಂಡ್ಗೆ ಸಂದೇಶ ದಾಟಿಸಿದ್ದಾರೆ. ಸಂವಿಧಾನದ ಕೊಡುವ ಶಕ್ತಿಯ ಬಗ್ಗೆ ಮಾತನಾಡಿದ ಡಿಕೆಶಿ, ಪ್ರತಿಯೊಬ್ಬರಿಗೂ ಹೋರಾಟದಿಂದಲೇ ಶಕ್ತಿ ಸಿಗುತ್ತೆ. ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ಮಾತಿನ ಶಕ್ತಿಯೇ ಜಗತ್ತಿನ ಶಕ್ತಿ ಅಂತ ಹೇಳಿದ ಡಿಕೆಶಿ, ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ ಅಂತ ಹೇಳಿದ್ದಾರೆ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಏನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಒಬ್ಬ ಜಡ್ಜಿ ಕೊಡ್ಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡ್ಲಿ, ನಾನು ಕೊಡ್ಲಿ, ನೀವು ಕೊಡ್ಲಿ, ಮನೇಲಿ ಮಾತಾಡ್ಲಿ, ದಟ್ ಈಸ್ ದಿ ಬಿಗ್ಗೆಸ್ಟ್ ಪವರ್. ಆ ಪವರ್ಗೆ ನಾವು ಈ ರೀತಿ ಕೊಟ್ಟಂತ ಮಾತುಗಳಿಗೆ ನಾವೆಲ್ಲ ಕೂಡ ರಕ್ಷಣೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಒಂದು ಕಡೆ ಮುಂದಿನ ದಿನಗಳಲ್ಲಿ ಶತಾಯಗತಾಯ ಸಿಎಂ ಗದ್ದುಗೆ ಏರಲೇಬೇಕು ಅಂತ ಸಜ್ಜಾಗಿರೋ ಡಿಕೆ ಶಿವಕುಮಾರ್ ಕೊಟ್ಟ ಮಾತು ಆತ್ಮಸಾಕ್ಷಿಯ ಬಗ್ಗೆ ಮಾತುಗಳನ್ನ ಆಡುತ್ತಲೇ ತಮ್ಮ ಶಾಸಕರ ಬಲ ಹೆಚ್ಚಿಸಿಕೊಳ್ಳಲು ಎಲ್ಲಾ ಸಚಿವರನ್ನ ಶಾಸಕರನ್ನ ಭೇಟಿಯಾಗಿ 1-to-1 ಮೀಟಿಂಗ್ ನಡೆಸುತ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ವಿಚಾರವಾಗಿ ರಾಜಕೀಯ ಚಟುವಟಿಕೆಗಳು ಗರಿಗೆದ್ರಿವೆ. ರಾಹುಲ್ ಎದುರು ವರದಿ ಒಪ್ಪಿಸಿದ ಎಐಸಿಸಿ ಅಧ್ಯಕ್ಷ. ಅಂತಿಮ ತೀರ್ಮಾನ ರಾಹುಲ್ ವಿವೇಚನೆಗೆ ಬಿಟ್ಟ ಖರ್ಗೆ.
ಡಿಕೆ ಶಿವಕುಮಾರ್ ಶಾಸಕರ ಸಹಿ ಸಂಗ್ರಹಕ್ಕೆ ಮುಂದಾದ ಮಾರನೇ ದಿನವೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಯಿಂದ ಬೆಂಗಳೂರಿಗೆ ದೌಡಾಯಿಸಿದ್ರು. ಡಿಕೆಶಿ ಬ್ರದರ್ಸ್ ಹಾಗೂ ಸಿಎಂ ಸಿದ್ದರಾಮಯ್ಯರನ್ನ ತಮ್ಮ ನಿವಾಸಕ್ಕೆ ಕರೆಸಿ 1-to-1 ಮೀಟಿಂಗ್ ಮಾಡಿದ್ರು. ಕಾಂಗ್ರೆಸ್ನ ಕುರ್ಚಿ ಕದನಕ್ಕೆ ಅಂದೇ ತೆರೆ ಬೀಳಲಿದೆ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಖರ್ಗೆ ನಿವಾಸದಲ್ಲಿ ಮಾತುಗಳೇ ಆದವು ಹೊರತು ನಿರ್ಧಾರಗಳು ಆಚೆ ಬರಲಿಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಬೆಂಬಲಿಗರ ತಂಡ ದೆಹಲಿಗೆ ದೌಡಾಯಿಸಲು ಆರಂಭಿಸಿದ್ರು. ಕೂಡಲೇ ಹೈಕಮಾಂಡ್ ಮಧ್ಯಪ್ರವೇಶಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಆಗ್ರಹಿಸಿ ವಾಪಸ್ ಬಂದ್ರು. ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ತಾರಕಕ್ಕೇರ್ತಾ ಇದೆ. ಇದರ ಮಧ್ಯೆ ಸಾಕಷ್ಟು ಶಾಸಕರುಗಳು ಸಹ ದೆಹಲಿಗೆ ಪ್ಯಾರಡನ್ನು ನಡೆಸ್ತಾ ಇದ್ದಾರೆ. ಇದೀಗ ದೆಹಲಿಗೆ ಹೋಗಿ ಬಂದಿರತಕ್ಕಂಥ ಮಾಗಡಿಯ ಬಾಲಕೃಷ್ಣ ಅವರಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ದೆಹಲಿಗೆ ಹೋಗಿದ್ರಿ, ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿದ್ರ, ಏನೆಲ್ಲ ಮಾತನಾಡಿದ್ರಿ? ಏನಿಲ್ಲ, ಇವತ್ತೇನು ಬೆಳವಣಿಗೆಗಳು ನಡೀತಾ ಇದೆ ರಾಜ್ಯದಲ್ಲಿ, ಅದಕ್ಕೊಂದು ಅಂತಿಮವಾದಂಥ ರೂಪ ಕೊಡಿ ಅಂತೇಳಿ ಮನವಿ ಮಾಡಲಿಕ್ಕೆ ಹೈಕಮಾಂಡ್ ಹತ್ರ ಹೋಗಿದ್ದರು. ಅಂದರೆ ನಿನ್ನೆನೂ ಸಹ DCM ಡಿ ಕೆ ಶಿವಕುಮಾರ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಒಂದು 5-6 ಜನ ಮಾತನಾಡ್ಕೊಂಡಿರೋದು ಅದು ಗುಟ್ಟಿನ ವ್ಯಾಪಾರ ಅಂತ ಹೇಳ್ತಾರೆ. ಏನು ಸರ್ ಆ ಗುಟ್ಟು ಅಂತ? ಅದನ್ನೇ ಹೈಕಮಾಂಡ್ ನಾವು ನೀವು ಹೇಳ್ದಂಗೆ ಕೇಳಕ್ಕೆ ಹೋಗಿದ್ದೋ, ಏನು ಅದು ಗುಟ್ಟಿನ ವ್ಯಾಪಾರ ಏನಾಗಿದೆ ಅದನ್ನು ಬಹಿರಂಗಪಡಿಸಿ ಅಂತ ಕೇಳಕ್ಕೆ ಹೋಗಿದ್ದೋ. ಅಂದರೆ ಈಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕು ಅಂತೀರಾ? ಅಲ್ವಾ, ಎಲ್ಲದಕ್ಕೂ ಅಂತಿಮ ರೂಪ ಕೊಡಬೇಕಾಗಿರೋದು ಹೈಕಮಾಂಡ್ ಅಲ್ವಾ. ಈಗ ನಿಮ್ಮ ಮಾಧ್ಯಮದಲ್ಲಿ ಬೇಕೋ ಬೇಡವೋ ಎಲ್ಲ ಸೃಷ್ಟಿ ಮಾಡಿಬಿಟ್ಟಿದ್ದೀರಾ. ಈಗ ಹಳ್ಳಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಅಥವಾ ಎಲ್ಲ ಕಡೆ ಸಾರ್ವಜನಿಕವಾಗಿ ಚರ್ಚೆ ಆಯ್ತಾ ಇದೆ. ಚರ್ಚೆಗೆ ಒಂದು ಅಂತಿಮ ರೂಪ ಯಾರು ಕೊಡ್ತಾರೆ? ಹೈಕಮಾಂಡೇ ಕೊಡಬೇಕಲ್ವ. ಅದನ್ನು ಕೊಡಿ ಅಂತೇಳಿ ಮನವಿ ಮಾಡಿದ್ದೀವಿ. ಡಿಸಿಎಂ ಸಿಎಂ ದೆಹಲಿಗೆ ಹೋಗಿದ್ದಾಯ್ತು. ಡಿಕೆಶಿ ಸಹಿ ಸಂಗ್ರಹ ಹೋರಾಟ ಶುರುವಾಯಿತು. ದೆಹಲಿಯಿಂದ ಬೆಂಗಳೂರಿಗೆ ಎಐಸಿಸಿ ಅಧ್ಯಕ್ಷರು ಬಂದಿದ್ದಾಯಿತು. ಆದರೆ ನಾಯಕತ್ವ ಬದಲಾವಣೆಯ ಕಿತ್ತಾಟಕ್ಕೆ ಬ್ರೇಕ್ ಅಂತೂ ಬೀಳಲಿಲ್ಲ. ದೆಹಲಿಗೆ ಹೋದ ಡಿಕೆ ಬೆಂಬಲಿಗರು ಕೂಡಲೇ ಇದಕ್ಕೊಂದು ತಾರ್ಕಿಕ ಅಂತ್ಯ ಹಾಡಿ ಅಂತ ಹೈಕಮಾಂಡ್ ನಾಯಕರಿಗೆ ಕೇಳಿಕೊಂಡಿದ್ದಾರೆ. ಇನ್ನು ದೆಹಲಿಗೆ ವಾಪಸ್ ಹೋಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇದನ್ನ ನೀವೇ ಬಗೆಹರಿಸಿ ಅಂತ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ. ಸದ್ಯ ಗಾಂಧಿ ಕುಟುಂಬ ಈ ಕಿತ್ತಾಟಕ್ಕೆ ಕೊನೆ ಹಾಡಲು ಸಜ್ಜಾಗಿದೆ. ಗುರುವಾರವೇ ಕುರ್ಚಿ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್. ಮಧ್ಯಾಹ್ನ 3 ಗಂಟೆಗೆ ಹೈ ವೋಲ್ಟೇಜ್ ಸಭೆ. ಎಸ್, ಗುರುವಾರ ಬಹುತೇಕ ಕರ್ನಾಟಕದ ಕಿರೀಟ ಕದನಕ್ಕೆ ಫುಲ್ ಸ್ಟಾಪ್ ಹಾಕಲು ಹೈಕಮಾಂಡ್ ಸಜ್ಜಾಗಿದೆ. ಗುರುವಾರ ಸೋನಿಯಾ ನಿವಾಸದಲ್ಲಿ ಒಂದು ಸುತ್ತಿನ ಮಾತುಕತೆ ನಡೆದ ಬಳಿಕ ಮಧ್ಯಾಹ್ನ 3 ಗಂಟೆಗೆ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರ ಭೇಟಿ ವೇಳೆ ಖರ್ಗೆ ಸಾಹೇಬ್ರು ರಾಜ್ಯದಲ್ಲಿ ನಡೀತಿರೋ ಕುರ್ಚಿ ಕದನದ ಸಂಪೂರ್ಣ ವಿವರ ನೀಡಲಿದ್ದಾರೆ. ಎಲ್ಲಾ ವಿದ್ಯಮಾನಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಲಿದೆ. ಗುರುವಾರವೇ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯುವ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬರಲಿದೆ ಅಂತ ಗುಸುಗುಸುಗಳು ಕೆಪಿಸಿಸಿ ಕಚೇರಿಯಿಂದ ಕೇಳಿಬರ್ತಿವೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ಪವರ್ ಶೇರಿಂಗ್ ಫೈಟ್. ಅಖಾಡಕ್ಕೆ ಎಂಟ್ರಿ ಕೊಟ್ಟ ಬೆಳಗಾವಿ ಸಾಹುಕಾರ. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೊಂದು ರಾಜಕೀಯ ವಿಪ್ಲವಗಳು ಸಂಭವಿಸುತ್ತಿವೆ. ದಿನಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ಟರ್ನ್ಗಳು ಕಾಣಸಿಗ್ತಿವೆ. ಡಿಕೆ ಶಿವಕುಮಾರ್ ಭೇಟಿಯಾಗಿ 1 ಗಂಟೆಗಳ ಕಾಲ 1-to-1 ಮೀಟಿಂಗ್ ನಡೆಸಿದ ಸತೀಶ್ ಜಾರಕಿಹೊಳಿ ಈಗ ತಮ್ಮದೇ ದಾಳ ಉರುಳಿಸಲು ಸಜ್ಜಾದಂತೆ ಕಾಣ್ತಿದೆ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಉಳಿಸಲು ಅವರ ಪರಮಾಪ್ತ ನಾಯಕ ಸಜ್ಜಾಗಿದ್ದಾರೆ. ಸಿದ್ದು ಕುರ್ಚಿ ಉಳಿಸುತ್ತಾ ಸಾಹುಕಾರನ ರಣತಂತ್ರ. ಶಾಸಕರೊಂದಿಗೆ ಸತೀಶ್ ಜಾರಕಿಹೊಳಿ ಚರ್ಚೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಚರ್ಚೆ ನಡೆಸಿರುವ ಸತೀಶ್ ಜಾರಕಿಹೊಳಿ ಭೇಟಿ ವೇಳೆ ಸಿದ್ದು ಬಣ ಬಿಟ್ಟು ಬರಲ್ಲವೆಂದು ಸಂದೇಶ ರವಾನಿಸಿದ್ದಾರೆ. ನಾವು ಸಿದ್ದರಾಮಯ್ಯ ಪರವಾಗಿಯೇ ಫೈಟ್ ಮಾಡ್ತೀವಿ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಅದರ ಬೆನ್ನಲ್ಲಿಯೇ ಈಗ ಸಿದ್ದರಾಮಯ್ಯ ಸಿಎಂ ಸ್ಥಾನ ಉಳಿಸಲು ಸಜ್ಜಾಗಿದ್ದಾರೆ. ಶಾಸಕರು ಹಾಗೂ ಅವರ ಆಪ್ತರೊಂದಿಗೆ ರಹಸ್ಯ ಚರ್ಚೆ ನಡೆಸುವ ಮೂಲಕ ಪವರ್ ಶೇರಿಂಗ್ ಫೈಟ್ಗೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಶುರು ರಾಜೀನಾಮೆ ಪರ್ವ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಿಸೈನ್ ಮಾಡಿದ್ದೇಕೆ? ಪ್ರಹಸನಗಳು, ಮಹಾಪ್ರಹಸನಗಳು.
ತಂತ್ರ, ಪ್ರತಿತಂತ್ರ, ರಣತಂತ್ರ ಎಲ್ಲವೂ ಈ ನಾಯಕತ್ವ ಬದಲಾವಣೆಯ ಹೆಸರಲ್ಲಿ ನಡೆಯುತ್ತಿವೆ. ಅದಕ್ಕೆ ಈಗ ಮತ್ತೊಂದು ಅಧ್ಯಾಯ ಸೇರ್ಪಡೆಯಾಗಿದೆ. ಅದು ರಾಜೀನಾಮೆ ಪರ್ವ. ಎಸ್, ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಇನ್ನೂ ನೀಡದೇ ಇರೋದಕ್ಕೆ ಮನನೊಂದು ರಾಜರಾಜೇಶ್ವರಿ ನಗರದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರಾಂಪುರ ನಾಗೇಶ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಕೊಟ್ಟ ಮಾತಿನಂತೆ ಡಿಕೆಶಿಗೆ ಸಿಎಂ ಸ್ಥಾನ ನೀಡದೇ ಇರುವುದು ಬೇಸರ ತಂದಿದೆ. ಕೆಲವು ನಾಯಕರ ನಡೆ ನುಡಿಗೆ ಬೇಸತ್ತು ರಾಜೀನಾಮೆ ನೀಡ್ತಾ ಇದ್ದೀನಿ ಅಂತ ರಾಂಪುರ ನಾಗೇಶ್ ತಮ್ಮ ರಿಸೈನ್ ಲೆಟರ್ನಲ್ಲಿ ಉಲ್ಲೇಖಿಸಿದ್ದಾರೆ. ಎರಡು ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿದ ಸಿಎಂ. ಕಾವೇರಿ ನಿವಾಸಕ್ಕೆ ತರಾತುರಿಯಲ್ಲಿ ಹೋಗಿದ್ದು ಏಕೆ? ಸದ್ಯ ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಸಾಕಷ್ಟು ಕಸರತ್ತು ನಡೆಸುತ್ತಿದ್ದಾರೆ. ಇದರ ಹಿಂದೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಒಂದರ ಹಿಂದೊಂದು ಅವರತ್ತ ಗೂಗ್ಲಿ ಎಸೆಯುತ್ತಿದ್ದಾರೆ. ಸತೀಶ್ ಶಿವಕುಮಾರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಸಿದ್ದರಾಮಯ್ಯಗೆ ಒಂದು ಸಣ್ಣ ಟೆನ್ಷನ್ ಮೂಡಿಸಿದಂತಿದೆ. ಪರಮಾಪ್ತ ನಾಯಕನಾದರೂ ಕೂಡ ಜಾರಕಿಹೊಳಿ ಡಿಕೆ ಭೇಟಿಯ ಸಂಪೂರ್ಣ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ರಕ್ಷಣೆ ದಿನ ಕಾರ್ಯಕ್ರಮ ಮುಗಿಸಿ ನೇರವಾಗಿ ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ ಸಿದ್ದು. ಜ್ಞಾನಭಾರತಿ ಸಭಾಂಗಣ ಹಾಗೂ ಕೆಪಿಸಿಸಿ ಕಚೇರಿಯಲ್ಲಿಯೂ ಸಂವಿಧಾನ ದಿನಾಚರಣೆಯಲ್ಲಿ ಭಾಗಿಯಾಗಬೇಕಿದ್ದ ಸಿದ್ದು ಎರಡೂ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಕಾವೇರಿ ನಿವಾಸಕ್ಕೆ ವಾಪಸ್ಸಾಗಿದ್ದಾರೆ. ಸದ್ಯ ಕರ್ನಾಟಕದ ಕಿರೀಟ ಕದನ ದೆಹಲಿಯ ರಾಹುಲ್ ನಿವಾಸಕ್ಕೆ ಶಿಫ್ಟ್ ಆಗಿದೆ. ಸದ್ಯದಲ್ಲಿಯೇ ಮಹತ್ವದ ನಿರ್ಧಾರ ಆಚೆ ಬರುವ ನಿರೀಕ್ಷೆಯೂ ಇದೆ. ಇದರ ನಡುವೆಯೇ ರಾಹುಲ್ ಗಾಂಧಿಯಿಂದ ಬಂದ ಆ ಒಂದೇ ಒಂದು ಮೆಸೇಜ್ ಡಿಕೆ ಶಿವಕುಮಾರ್ ಮೊಗದಲ್ಲಿ ಹೊಸ ಮಂದಹಾಸವನ್ನ ಮೂಡಿಸಿದೆ. ಆದರೂ ಹೈಕಮಾಂಡ್ ಯಾರ ನೆತ್ತಿಯ ಮೇಲೆ ಕೈ ಇಡಲಿದೆ, ಯಾರಿಗೆ ತಥಾಸ್ತು ಅನ್ನಲಿದೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿಯೇ ಉಳಿದಿದೆ. ಇದಕ್ಕೆಲ್ಲ ಅಂತಿಮ ತೆರೆ ಯಾವಾಗ ಬೀಳಲಿದೆ ಅನ್ನೋದನ್ನ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.